ಮುತ್ತಿನಂಥ ಮಾನವ ಜನ್ಮ ಒಯ್ದು ಹಾಳಿಗೆ ಮುತ್ತಿನಂಥ ಮಾನವ ಜನ್ಮ ಹಾಳಿಗೆ ಮುತ್ತಿನಂಥ ಮಾನವ ಜನ್ಮ ಒಯ್ದು ಹಾಳಿಗೆ ಮುತ್ತಿನಂಥ ಮಾನವ ಜನ್ಮ ಒಯ್ದು ಹಾಳಿಗೆ ಜನ್ಮದ ತಕ್ಕ ಮರುತ ಬಿಚ್ಚ ಮರುವಿಗೆ ತಕ್ಕ ಮರುತು ಬಿಚ್ಚ ಮರುವಿಗೆ ಕತ್ತೆಯಂಗ ಹೊತ್ತ ನಡೆದು ನಿತ್ಯ ಕೂಲಿಗೆ ಕತ್ತೆಯಂಗ ಹೊತ್ತ ನಡೆದು ನಿತ್ಯ ಕೂಲಿಗೆ ದುಡಿದು ಬೇಸಿ ಬಾಳೆ ಮಾಡಿ ದುಡಿದು ಬೇಸಿ ಬಾಳೆ ಮಾಡಿ ಗಂಡನ ಮಕ್ಕಳಿಗೆ ಗಳಿಸದೆಲ್ಲ ಬಳಸಿ ತಿಂದು ಬಂದ ಯಾರಿಗೆ ಗಳಿಸದೆಲ್ಲ ಬಳಸಿ ತಿಂದು ಬಂದ ಯಾರಿಗೆ ಬಿದ್ದು ಬಾವಿಗೆ ಯಪ್ಪ ಏನು ಉಲ್ಟಾ ಕೇಳೋದು ಪದ ಹಾಳಕತ್ತೀರಪ್ಪ ಹೆಂಗ್ ಉಲ್ಟಾ ಶರಣರು ಹೇಳ್ತಾರಲ್ರಿ ಆಕಾಶ ಅವ್ರ ಏನ್ ಹೇಳ್ತಾರಪ್ಪ ಮಾನವ ಜನ್ಮ ಬಹಳ ದೊಡ್ಡದತ್ತ ಮಾನವ ಜನ್ಮ ದೊಡ್ಡದು ಹಾನಿ ಮಾಡ್ಕೋಬೇಡ್ರಿ ಹುಚ್ಚಪ್ಪಗಳಿಲ್ಲ ಎಂತ ಮಾತ ಬರೋದೇ ಎತ್ತರಿಲ್ಲ ಹುಚ್ಚ ನಿನಗತಿ ಮನುಷ್ಯನ ಶಾನೆ ಯಾವದನ್ನ ವಿಮಾನ ಕಂಡು ಹಿಡಿದ ರೈಲ್ವೆ ಕಂಡು ಹಿಡಿದ ಈಗ ಕಂಪ್ಯೂಟರ್ ಮೇಲೆ ಚಾನಲ್ ಚೇಂಜ್ ಆಗ್ತಾವ ಇದನ್ನೆಲ್ಲ ಕಂಡು ಹಿಡಿದವ್ರು ಯಾರು ಬರಬರಿಪ್ಪ ಮನುಷ್ಯನೇ ಇಲ್ಲ ನೀವೇ ಎತ್ತರಿಲ್ಲ ಹುಚ್ಚ ನಿನಗ ಬಿದ್ದೆ ಬಾವಿಗೆ ಬಿದ್ದು ನೀವಲ್ಲೇ ಅಂತ ಹೇಳಾಕದ್ದು ಯಾಕೆ ಬಾವಿಗೆ ಬಿದ್ದ ಗೊತ್ತಾ ಅಂದ್ರೆ ನೀನಿನ ತಾಯಿ ಗರ್ಭದಾಗಿದ್ದಾಗ ಭಗವಂತ ಏನಂತ ಮಾತು ಕೊಟ್ಟಿದ್ದಿ ಅಪ್ಪ ಇವ ಹಳಿ ಸುದ್ದಿ ತಗೊಂಡ ಬಂದದ್ದನ್ನೋದು ಯಾತಕ್ಕೆ ಮರೆತು ಗೆದ್ದು 9 ತಿಂಗಳ 9 ದಿವಸ ಆಗ ಮೂಲಕ ಹೌದು ನಾಯನಂದ್ಯ ಭಗವಂತನಲ್ಲಿ ಬೇಡಿಕೊಂಡೆ ಏನು ಬೇಡಿಕೊಂಡಿ ಭಗವಂತ ಈ ಸುಡುವ ಜಠರಾಗ್ನಿಯಿಂದ ಒತ್ತತ್ತು ಅನ್ನದಿಂದ ಜೀವ ರಕ್ತ ಮಲಮೂತ್ರ ತಾಯಿಗಳಿಗೆಲ್ಲ ಸುತ್ತಮುತ್ತಿರ್ತಾವ ಖುಷಿಗೆ ಬಹಳ ಹೊಲಸಪ್ಪ ಈ 11 ಕಡಿಗೆ ಮಾಡೋ ಗುಣಮಾತ ನಿನ್ನ ಸಾಹಿತ್ಯ ನಿನ್ನ ನಾಮಸ್ಮರಣೆ ಮಾಡ್ಕೊತಿರ್ತೀನಿ ಒಟ್ಟ ಕಡಿಗೆ ಮಾಡೋದು ಕಡಿಗೆ ಹೊರಗೆ ಬಂದಿದ್ದೇನು ಮಾಡಿ ಹೊರಗೆ ಬಂದ ಸೂಲಿಗೆ ತಿಂತ ಕಿವ್ಯಾಗ ಊದಿ ಬಿಟ್ಟಳಪ್ಪ ಏನು ಗಾಳಿ ಬೆಳೀತು ಮಾಯದ ಗಾಳಿ ಬೆಳೀತು ಹೊಲ ನಂದು ಮನಿ ನಂದು ಎಮ್ಮೆ ನಂದು ಆಕಳ ನಂದು ಹೆಂಡತಿ ನನ್ನಕ್ಕಿ ಬಾಂಧಿನ ಸಂಬಂಧ ಕೂನಿಯ ಗೊತ್ತಲ್ಲ ನಮ್ಮ ಕಡೆ ಬಾಳ ಕಡೆ ಹಿಂಡಿ ಚಾಲಕದಾಗ ಬರೇ ಒಂದು ದಿಂಡ ಆ ದಿಂಡ ಏನ್ ಬೆಳಕೊತ್ತಿರಬೇಕು ಎಲ್ಲಾರು ಒಂದೇ ಹೊಟ್ಟಿಯಿಂದ ಹುಟ್ಟಿರ್ತಾರ ಅಣ್ತಂಬ್ರು ಬರಬರಿ ಎಲ್ಲ ಕೈ ಬರೋ ಜೀವ ಇರ್ತಾವ ಒಮ್ಮೆ ನಾನು ನೋಡ್ತೀನಿ ಆಕಾಶ ನೋಡಿ ವಿಚಾರ ಮಾಡ್ತೀನಿ ಈಗಿದ್ದು ಪ್ರೀತಿ ಹಾರ್ತಿ ವರ್ಣ ಇರೋದಲ್ಲ ಯಾಕೆ ಮಾಯಿ ಇದಿ ಮಾಯಿ ಹೌದಪ್ಪ ಇಲ್ಲ ನೀವು ಬಂದೇನ ಮುಂಚೆ ಹಾವು ಮಾಡ್ರಿ ಬರಬರಿ ಮಾತು ಕೇಳೋರು ನಾವು ಮಾಡಿ ಕೇಳಬೇಕಲ್ಲ ಗುರುನಾಥ ನಿನ್ನ ಮರದಲ್ಲಿ ಅಂತ ಹೇಳಿ ಭೂಮಿಗೆ ಬಿದ್ದಿದ್ದು ಖರೆ ಅದಲ್ಲ ಈಗಂತೂ ಯಾವ ದೇವ್ರ ಎಲ್ಲಿ ದೇವ್ರ ನಮ್ ಕೂಡ ಮಾತಾಡ್ತಾನೆ ಏನ್ ದೇವ್ರವ ಸುಮ್ಸಿಮೆ ಕಾಯಿ ಹೊಡೆದಲ್ಲ 4 ರೂಪಾಯಿ ಖರ್ಚು ಮಾಡಿ ಇಂತ ಮಾತುಗಳು ಬರ್ಲಿಕ್ಕೆ ಕಾರಣೇನು ಏನಪ್ಪ ಶ್ರೀಮಂತಿಕೆಯ ಸೊಕ್ಕ ನಿಮ್ಮ ಸೊಕ್ಕ ನಿಮಗೆ ಚಿತ್ತದ ಏನ್ ಮಾಡಿ ನೀವು ಒಂದು ದಾನ ಮಾಡಿರಿ ಧರ್ಮ ಮಾಡಿರಿ ಶ್ರೀಸರ್ಕ್ ಹೋಗ್ತೀವಿ ಹೋಗ್ತಾರಲ್ಲ ಹಾಗಾಗಿ ದಾಸೋಗದ ಬುತ್ತಿ ನುಡಿದು ನಿಮ್ಮಲ್ಲಿ 10 ರೂಪಾಯಿ ಕಿಶಾಗ ಇಟ್ಕೊಂಡು ಹೋಗಿರ್ತಾರಪ್ಪ ಹೌದು ಮಂದಿ ಉಂಡು ಅಲ್ಲಿ ಮಲೈ ಬೆಟ್ಟಾಗನ ಇವ್ರಿಗೆ ಎಂತ ಸಾಲ ಬಂದು ಸ್ವಾಮಿಗೆ ಮೂರು ಹೋಗಿ ಸ್ವಾಮಿ ಚಾ ಕೊಡಿಸು ಹಾದ್ಯಾಗ ಹಾದಿ ಕರ್ತೈತೆ ಊರ ನೋಡು 1,000 ರೂಪಾಯಿ ಖರ್ಚು ಮಾಡಿ ಕೊಟ್ಟಿರ್ತಾರಲ್ಲ ಕಮಿಟಿ ಮಂದಿ ಸ್ವಾಮಿ ಎಲ್ಲಿ ಕುಡಿಸೋ ಬರಮ್ಮ ನಾವು ಒಬ್ಬನೇ ಬರೋಕೆ ಬಸ್ಸಿಗೆ ಬರ್ತಾರ ಮಲೈ ಬೆಟ್ಟಾಗನ ಒಂದು ಟೆಂಗ್ ತಗೋ ಕಾರಣ ನಿಮ್ಮ ಅವನು ಕೂಡ ಬೆನ್ ಹತ್ತಿ ಹುಚ್ಚಾಗಿನ್ನ
6 ಅಂಗಡಿ ತಿರುಗಾಡು ಎಲ್ಲ ಕಡೆ ಒಂದೇ ರೇಟ 40 ರೂಪಾಯಿ ಒಂದು ಟೆಂಗ್ ಆಚೆ ಕಡೆ ಅಂಗಡಿ ಹೋಗು ನಡಿ ಒಂದು ಟೆಂಗ್ ಹೊಡಿಲಿಕ್ಕೆ ಶ್ರೀಶೈಲಕ್ಕೆ ಹೋಗಿ ಒಂದು ಹೋಗುತ್ತ 1000 ಬರ್ತು 1000 ಬಸ್ ಚಾರ್ಜ್ ಅದ ಹೌದು 40 ರೂಪಾಯಿ ಟೆಂಗ್ ತರ್ಲಕ್ಕ 40 ಅಂಗಡಿ ತಿರುಗಲ್ಲ ನಿಮ್ಮವ್ವ ಮರ ತಗೊಂಡ್ರು ಬ್ಯಾಟ್ರಿನ ಬಿಡೋದು ಸುದ್ದಿ ಯಾಕೆ ಹೋಗ್ತೀರಿ ಅಲ್ಲಿ ಮಲ್ಲ ಈಗ ಅವ ಯಾವನ ಸೋಲಾಪುರ ಸಿದ್ದಪ್ಪ ಏನ್ ಯಾರು ಸಿದ್ದಾರಾಮ ಎಲ್ಲೇ ಜಿಗುನ್ನತ್ತಲ್ಲ ಆಕಾಶ ಅಲ್ಲೇ ಸಿರಿಸಲ್ಲ ಕೊಳಗ ಜಿಗುನ್ನಲ್ಪ ಮತ್ತೆ ನಿಮ್ಗೆ ಬಿಗಿಬ್ಯಾಗಿನ ಬಂದ ಹಾಗಾದ್ರೆ ಜಿಗಿಬೇಕಾದ್ರೆ ನಿಮ್ಗೂ ಮಂಡ ಬಂದು ಕೈ ಹಿಡಿತಿದ್ದ ಈ ಸಲ ನಿನ್ನ ಜಿಗಿಸ್ತೀವಿ ಮುಂದಿನ ಸಲ ನಾವು ಜಿಗಿತೀವಿ ನನಗೆ ಜಿಗಿಸ ಹೌದು ಮತ್ತೆ ನಿನಗೆ ಹಿಡಿಲ್ಲ ಕೈಯ ಹಿಡಿಯಲ್ಲ ಕೈ ಯಾಕೆ ಹಿಡಿಯಲ್ಲಪ್ಪ ಭಕ್ತಿ ಬೇಕು ಅದಕ್ಕೇನು ರೊಕ್ಕ ರೂಪಾಯಿ ಹರಕಕ್ಕಾಗಲ್ಲ ಭಕ್ತಿ ಬಡವು ಕಲ್ಸುದು ಅಲ್ಲ ಹೌದಪ್ಪ ದಿನಶಂಕರ ಮಾತು ಹೇಳೋದು ನೋಡು ನೀನು ಇಲ್ಲ ಮುಂದಿನ ಹೇಳು ನಿನ್ನ ಕಾಯ ಮಾಡೋಣ ಹೌದಾ ಸರಿ ಸತ್ತ ಮ್ಯಾಲ ನಿನ್ನ ಹಾಳಿಗೆ ಸತ್ತ ಮ್ಯಾಲಿ ಹೊತ್ತು ಹೋಯ್ತಾರ ನಿನ್ನ ಹಾಳಿಗೆ ಮುಟ್ಟ ಬಂದು ತಿಂತಾರ ಮಾಡಿ ಸುರುಳಿ ಹೋಳಿಗೆ ಇಟ್ಟ ಬಂದು ತಿಂತಾರ ಸುರುಳಿ ಹೋಳಿಗೆ ನಿನ್ನ ಸ್ವಂತಿಗೆ ಮಾಯ ಪ್ರಪಂಚ ಬಲಿಗಳು ಬಿಟ್ಟು ಕುಂತಿ ತ್ಯಾಗಿ ಮಾಯ ಪ್ರಪಂಚ ಬಲಿಗಳು ಬಿಟ್ಟು ಮುತ್ತಿನಂತ ಇಳುತ್ತ ಬಂದಂಗ ತಿಳಿಯುತ್ತ ಬಂತ ಯಾರಿಗೆ ಇಳುತ್ತ ಬಂದಂಗ ತಿಳಿಯುತ್ತ ಬಂತ ಯಾರಿಗೆ ಬಂದು ಭಾಗ ಯಾರು ಇಲ್ಲೋ ನಿನ್ನ ಪಾಲಿಗೆ ಗುರುವಿನ